ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಬಂದು ಬೆಳಗ್ಗೆ 6:30 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಆಗ್ಲೇ ಸ್ಕೂಲ್ಗೆ ಹೋಗಾಯ್ತು. ಈಗ ನಾನು ಬಂದು ಕಿಚನ್ ಅಲ್ಲಿ ಇದ್ದೀನಿ. ಏನ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಹೂಕೋಸಿಂದ ಬೋಂಡಾ ಮತ್ತೆ ಹೂಕೋಸಿಂದ ಕಬಾಬ್ ತರ ಮಾಡ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ, ಸ್ನಾಕ್ಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಬಂದು ನಾನು ಫಸ್ಟ್ ಒಂದ್ಸರಿ ಟ್ರೈ ಮಾಡಿದ್ದೀನಿ, ಚೆನ್ನಾಗಿ ಬಂದಿತ್ತು. ಅದರಿಂದ ಶೇರ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಮಧ್ಯಾಹ್ನಕ್ಕೆ ಬಸ್ಸಾರು ರೈಸ್ ಇದೆ, ಅದರಿಂದ ಬರೀ ನಾನು ಇವತ್ತು ಸ್ನಾಕ್ಸ್ ಅಷ್ಟೇ ಶೇರ್ ಮಾಡ್ತಾ ಇದ್ದೀನಿ. ಬಸ್ಸಾರೆಲ್ಲ ಏನು ಶೇರ್ ಮಾಡ್ತಾ ಇಲ್ಲ, ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ ಬಸ್ಸಾರ್ ಶೇರ್ ಮಾಡಕ್. ಆದ್ರಿಂದ ಹಾಯ್ ಫ್ರೆಂಡ್ಸ್, ಬನ್ನಿ ಹೂಕೋಸಿಂದ ಬೋಂಡಾ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ನೋಡಿ ಮಾಡ್ತಾ ಇದ್ದೀನಿ. ಹೂಕೋಸ್ ಬಂದು ನಾನು ರಾತ್ರಿನೇ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ. ತುಂಬಾ ದಪ್ಪಕ್ಕೆ ಕಟ್ ಮಾಡಬಾರ್ದು ಫ್ರೆಂಡ್ಸ್, ಯಾಕಂದ್ರೆ ಬೇಯೋದಿಲ್ಲ ಎಣ್ಣೆ ಎಲ್ಲ ಹಾಕಿದಾಗ. ತುಂಬಾ ಸಣ್ಣನೂ ಕಟ್ ಮಾಡಬಾರ್ದು, ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಒಂದು ಬಟ್ಲು ತುಂಬ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಹೂಕೋಸ್ ಫುಲ್ಲು ಕಟ್ ಮಾಡಿದ್ದೆ. ನಾನು ಇದರಿಂದ 2 ರೆಸಿಪಿ ತೋರಿಸೋಣ ಅಂತ ಹೇಳಿ ನಾನು ಒಂದು ಫುಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಮಾಡಕ್ ಮುಂಚೆ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಹಾಕಿ ತೊಳೆದು ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ನಾವು ಎಷ್ಟೇ ಹುಷಾರಾಗಿ ಕ್ಲೀನ್ ಮಾಡಿದ್ರು ನಮ್ ಕಣ್ತಪ್ಸಿ ಏನಾದ್ರೂ ಇರ್ಬೋದಲ್ವಾ, ಚಿಕ್ಕ ಚಿಕ್ಕ ಹುಳಗಳು ಅದು ಇದು. ಅದಕ್ಕೆ ಅಂತ ಹೇಳಿ ನಾನು ರಾಗಿ ಹಸಿಟ್ಟಲ್ಲಿ ಒಂದ್ಸರಿ ಕ್ಲೀನ್ ಮಾಡಿ ಮತ್ತೆ ಇದನ್ನ ಬಿಸಿನೀರಲ್ಲಿ ಇಟ್ಟಿದ್ದೀನಿ. ಬಿಸಿನೀರು ಮತ್ತೆ ಒಂದ್ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕುದಿಸ್ಕೊಂತಾ ಇದ್ದೀನಿ. ಕುದಿಸ್ಕೊಂಡು ಆಮೇಲೆ ಬಗ್ಗಿಸ್ಕೊಂಡು, ನೋಡಿ ಹಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟ್ರಲ್ಲಿ ನಾನು ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೆ. ಕಡಲೆ ಹಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು, ಒಂದ್ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕೋಬೇಕು ಫ್ರೆಂಡ್ಸ್, 1 ಸ್ಪೂನ್ ಅಷ್ಟೇ. ಸ್ವಲ್ಪ ಸೋಡಾ, ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು, ನಾನು ಅದನ್ನ ಬಗ್ಸಿಟ್ಕೊಂಡಿದ್ನಲ್ವ ಹೂಕೋಸ್ನ, ಅದನ್ನ ಅದ್ದಿ ಬಿಡ್ತಾ ಇದ್ದೀನಿ. ನೋಡಿ, ಬೋಂಡಾ ತರಾನೇ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಉಪ್ಪಂತೂ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್, ಯಾಕಂದ್ರೆ ನಾವು ಬೇಯಿಸುವಾಗ ಒಂದ್ ಸ್ವಲ್ಪ ಹಾಕಿರ್ತೀವಲ್ವಾ, ಅದು ಎಳ್ಕೊಂಡಿರುತ್ತೆ ಹೂಕೋಸು ಉಪ್ಪನ್ನ. ನಾವೇನಾದ್ರು ಜಾಸ್ತಿ ಹಾಕೊಂಡ್ಬಿಟ್ರೆ ಆಸಿಡ್ ಕಲಸುವಾಗ ಉಪ್ಪುಪ್ಪಾಗ್ಬಿಡುತ್ತೆ. ಅದರಿಂದ ಉಪ್ಪು ನೋಡಿ ಹಾಕೊಳ್ಳಿ. ನೋಡಿ, ಹಂಗೆ ಬಿಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ನಾನು ಇದನ್ನ ಫಸ್ಟ್ ಒಂದು ಟೈಮ್ ಟ್ರೈ ಮಾಡಿದ್ದೆ ಫ್ರೆಂಡ್ಸ್, ಚೆನ್ನಾಗಿತ್ತು ಅಂತ ಹೇಳಿ ಶೇರ್ ಮಾಡೋಣ ನಿಮ್ಗೂ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಇದರಿಂದಾನೇ ಇನ್ನ ಒಂದು ರೆಸಿಪಿ ಮಾಡ್ಬೋದು, ಮಾಡ್ತೀನಿ ಅದನ್ನು ನೆಕ್ಸ್ಟ್ ಇದಾದ್ಮೇಲೆ. ನೋಡಿ, ಇದು ನಾನು 2 ಟ್ರಿಪ್ ಆಯ್ತು ಫ್ರೆಂಡ್ಸ್. ಇವಾಗ ಒಂದು ಟ್ರಿಪ್ ಹಾಕ್ತಾ ಇದ್ದೀನಿ. ಇದು ಫಸ್ಟ್ ಹಾಕ್ಬಿಟ್ಟು ಬಾಕ್ಸ್ಗೆ ಎಲ್ಲ ಪ್ಯಾಕ್ ಮಾಡಿ ಕಳ್ಸ್ಬಿಟ್ಟೆ ಹುಡುಗರ್ನ. ಆಮೇಲೆ ಇನ್ನೊಂದು ಟ್ರಿಪ್ ಹಾಕೋಣ ಅಂತ ಹೇಳಿ ಹಂಗೆ ನಾನು ಇದನ್ನ ಮಾಡ್ತಾ ಮಾಡ್ತಾ ಅಡ್ಗೆನೂ ರೆಡಿ ಮಾಡ್ಕೊಂಡೆ. ಬಸ್ಸಾರಿತ್ತು ಅಂತ ಹೇಳಿ ಅದಕ್ಕೆ ರೈಸ್ ಮಾಡಿದೆ. ಅಬ್ಬಾಯಿ 6:30 ಹೋಗೋದ್ರಿಂದ ಅವನು ಬರೀ 1 ಲೋಟ ಹಾಲು ಕುಡ್ಕೊಂಡು ಹೋಗಿರ್ತಾನೆ ಅಷ್ಟೇ. ಅಶ್ಮಿತಾ 8 ಗಂಟೆಗೆ ಹೋಗ್ತಾಳೆ. 8 ಗಂಟೆಗೆ ಅವಳು ಹೋಗೋಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡ್ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ಅಂತ ಹೇಳಿ 2 ಕಡೆನೂ ಇಟ್ಕೊಂಡು ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನಾನು ಬೆಳಗ್ಗೆ 6:30ಇಂದನೇ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ, ಇಲ್ಲಾಂದರೆ ಅವ್ರು ಸ್ಕೂಲ್ಗೆ ಗೋ ಟೈಮ್ ಅಷ್ಟು ಮುಗಿಯೋದಿಲ್ಲ. ನೋಡಿ, ಬೇಯ್ತಾ ಇದೆ. ಇದು ಚೆನ್ನಾಗಿ ಬೆಂದಮೇಲೆ, ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು ಫ್ರೆಂಡ್ಸ್. ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಉರಿ ಜಾಸ್ತಿ ಮಾಡಬಾರ್ದು, ಯಾಕಂದರೆ ಒಳಗಡೆ ಹೂಕೋಸು ಬೇಯೋದಿಲ್ಲ. ನೀವೆಷ್ಟು ಕಮ್ಮಿ ಫ್ಲೇಮಲ್ಲಿ ಬೇಯಿಸ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಬೇಯಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಕಮ್ಮಿ ಮಾಡೋದು ಜಾಸ್ತಿ ಮಾಡೋದು ಆ ಥರ ಮಾಡಿ ಬೇಯಿಸ್ಕೊತಾ ಇದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಇದು ಮಾಡೋದು ಈಸಿನೇ ಫ್ರೆಂಡ್ಸ್, ಆದರೆ ಬೇಯಿಸೋವಾಗ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದು ಬಿಟ್ಟರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೆಂದಿದೆ, ತೆಗೆದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಪುದೀನ ಚಟ್ನಿ, ಆಮೇಲೆ ರೆಡ್ ಸಾಸು, ಟೊಮೊಟೊ ಸಾಸು, ಈ ಥರದ್ದೆಲ್ಲ ಬಿಸಿ ಬಿಸಿಯಲ್ಲಿ ಅದ್ದಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಳಿಗೆ ಬಾಕ್ಸ್ಗೆ ಕಳ್ಸೋಕ್ಕೂ, ಸ್ನ್ಯಾಕ್ಸ್ ಕಳ್ಸೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತೆಗಿತಾ ಇದ್ದೀನಿ. ಇದಾದ್ಮೇಲೆ ಇನ್ನೊಂದು ಟ್ರಿಪ್ ಇತ್ತು ಅಂತ ಹೇಳಿದ್ನಲ್ವಾ, ಅದನ್ನು ಹಾಕಿ ಎಲ್ಲ ಮುಗಿಸ್ಕೊಂಡೆ. 2 ಟ್ರಿಪ್ಗೆ ಆಗೋಷ್ಟು ಮಾಡಿದೆ ಫ್ರೆಂಡ್ಸ್. ಹಂಗೆ ನಾನು ಇದರಲ್ಲಿ ಇನ್ನೊಂದು ರೆಸಿಪಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಈ ರೆಸಿಪಿ ಬಂದು ನನ್ನ ಮಗನಿಗೆ ಇಷ್ಟ, ಬೋಂಡಾ. ಇನ್ನೊಂದು ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಬಂದು ನನ್ನ ಮಗಳಿಗೆ ತುಂಬಾ ಇಷ್ಟ. ನೋಡಿ, ಈ ರೆಸಿಪಿ ಇದಕ್ಕೇನು ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಕಾರ್ನ್ ಫ್ಲೋರು, ಒಂದ್ ಸ್ವಲ್ಪ ಅಚ್ಕಾರದ ಪುಡಿ, ಒಂದ್ ಸ್ವಲ್ಪ ಗರಂ ಮಸಾಲ, ಒಂದ್ ಸ್ವಲ್ಪ ಉಪ್ಪು, ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನೇ ಸ್ವಲ್ಪನೇ ಹಾಕೋಬೇಕು ಫ್ರೆಂಡ್. ಹಾಕೊಂಡು ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಂಡು, ಸೇಮ್ ಕಬಾಬ್ ತರಾನೇ ಮಿಕ್ಸ್ ಮಾಡ್ಕೊಳೋದು, ಆದ್ರೆ ಕಬಾಬ್ ಪೌಡರ್ ಹಾಕಲ್ಲ. ಮನೆಯಲ್ಲಿ ಮಾಮೂಲಿ ನಾವು ಮಸಾಲೆ ಏನ್ ಯೂಸ್ ಮಾಡ್ತೀವೋ ಅದನ್ನೇ ಹಾಕಿ ಕಲ್ಸ್ಬಿಟ್ಟು ಡೈರೆಕ್ಟ್ ಆಗಿ ಹಂಗೆ ಎಣ್ಣೆಯಲ್ಲಿ ಬಿಟ್ಬಿಡೋದು ಫ್ರೆಂಡ್ಸ್. ಕ್ರಿಸ್ಪಿ ಆಗಿರುತ್ತೆ. ಎಣ್ಣೆ ಹೆಂಗೋ ಬೋಂಡಾ ಮಾಡಿದ್ದು ಕಾದಿತ್ತಲ್ವಾ, ಅದೇ ಎಣ್ಣೆಗೆ ಹಾಕೊಂಡೆ ನಾನು. ಇಷ್ಟು ಕಲ್ಸ್ಕೊಂಡ್ರೆ ಸಾಕಾಗುತ್ತೆ. ನೀರ್ ಹಾಕ್ಬಾರ್ದು ಫ್ರೆಂಡ್ಸ್, ಒಂದು 2 ಸ್ಪೂನ್ ನೀರ್ ಹಾಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ನೀರ್ ಹಾಕ್ಬಾರ್ದು ಇದಕ್ಕೆ, ಬೋಂಡಾ ಕಲ್ಸೋ ತರ. ನೋಡಿ, ಎಣ್ಣೆ ಕಾದಿದೆ. ಬೋಂಡಾ ಮಾಡಿದ್ನಲ್ವಾ, ಅದೇ ಎಣ್ಣೆಗೆನೆ ಇದನ್ನ ಬಿಟ್ಟು. ಈ ರೆಸಿಪಿ ಬಂದು ನನ್ನ ಮಗಳಿಗೆ ತುಂಬಾ ಇಷ್ಟ, ಅದಕ್ಕೆ ಅಂತ ಹೇಳಿ ನಾನು ಇದನ್ನು ಮಾಡಿದೆ. ಹಂಗೆ ನಿಮ್ಗೂ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳಿ. ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ.
ಇದು ಬೇಗ ಮಾಡ್ಬೋದು ಫ್ರೆಂಡ್ಸ್, ಒಂದು 2 ಮಿನಿಟ್ಸಲ್ಲಿ ಆಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ ಆಗಿದೆ ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಮಾಡ್ಕೊಳ್ಳಿ. ಏನಂದ್ರೆ ಒಂದು ಹೂಕೋಸು ಕುಯ್ದ್ರೆ 2 ಥರ ರೆಸಿಪಿ ಆಗುತ್ತೆ ಇದರಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಬಂದು ಕೂತ್ಕೊಂಡು ಒಂದು ಅರ್ಧ ಲೋಟ ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಮಕ್ಳಿಬ್ರು ಸ್ಕೂಲ್ಗೆ ಹೋದ್ರು. ಅವಳು 8 ಗಂಟೆಗೆ ಹೋದ್ಲು, ಅವ್ನು 6:15 ಹೋಗಿದ್ದ ಅಂತ ಹೇಳಿದ್ನಲ್ವಾ. ಅವನಿಗೂ ಸೇರಿ ಊಟ ಎಲ್ಲ ತಗೊಂಡು ಹೋದ್ಲು ಅವಳೆ. ಇನ್ನು ನಾನು ಟಿಫನ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಕೆಲ್ಸಕ್ಕೆ ಹೋಗೋದಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ನಾನು ಮಾಡಿರೋ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ ಬಾಯ್.